ನನಗೆ ದುಡ್ದು ಹಾಕೋ ಯೋಗ್ಯತೆ ಇಲ್ಲ. ಹಾಂ, ಅವಳು ನೀನು ಮಿಲ್ಟ್ರಿ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ದಾನೆ. ನಿನ್ನ ಹಣೆ ಬರೋಕ್ಕಿಂತ ಒಂದು ಬಿಸ್ಕೆಟ್ ತಂದು ಕೊಟ್ಟಿದ್ಯಾನೋ ನನಗೆ. ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ. ನೀನು ಯಾಕೆ ಹಿಂಗೆ ಆಡ್ತಾ ಇದೀಯಾ? ನಾನು ಹೇಳೋದು ಅರ್ಥ ಮಾಡ್ಕೊ. ಏಯ್ ನಡಿಲಿ, ನಿನ್ನ ರೂಮ್ನ ಕೂಡಾಕಿ ಮುದ್ದೆ ಹಾಕ್ತೀನಿ ನಡಿ. ನೀನೇನು ದುಡಿಯೋಕೆ ಹೋಗ್ಬೇಡ, ಎಲ್ಗೂ ಹೋಗ್ಬೇಡ. ರೂಮ್ನಾಗ ಈಗ ನಾಯಿನ ಕಟ್ಟಾಕಿ ಮುದ್ದೆ ಹಾಕ್ತಾರೋ ಆಗ ಹಂಗೆ ಹಾಕ್ತೀನಿ. ಅದೊಂದು ನಾಯಿ ಬರುತ್ತೆ, ಇದೊಂದು ನಾಯಿ. ಇಬ್ರಿಗೂ ಸರಿಯಾಗೈತಿ. ಸುಮ್ಮನೆ ಇರು ನೋಡು. ಮಾತಾಡಬೇಡ, ಸುಮ್ಮನೆ ಮಾತಾಡಬೇಡ ನೋಡು. ಹೇಳಿರ್ತೀನಿ, ಸರಿಯಾಗಿ ಮಾತಾಡು. ಸರಿಯಾಗೆ ಮತ್ತೆ ಮಾತಾಡ್ತಿರೋದು. ನೀನೆಂಥ ಕೆಲಸ ಮಾಡಿದ್ಯಾ ಅಂತ ತಡಿ, ಅತ್ತೆ ಮಾವನಿಗೆಲ್ಲ ತೋರಿಸ್ತೀನಿ. ಸುಮ್ಮನಿದ್ರೆ ಚೆನ್ನಾಗೈತೆ ನೋಡು. ಯಾಕೆ ಹಿಂಗೆ ಆಡ್ತಾ ಇದೀಯಾ? ಯಾಕೆ ಏನಾಯ್ತೆ? ನಮ್ಮ ಸಮಸ್ಯೆ ನಮ್ಗಂದ್ರೆ ಇವಳ್ದೇನಪ್ಪ ಒಂದು. ಅತ್ತೆ ನೋಡು, ಇವನು ಆ ವಿಜಿನ್ ಕರ್ಕೊಂಡೋಗಿ ಮಿಲಿಟರಿ ಹೋಟ್ಲಿಗೆ ಕರ್ಕೊಂಡೋಗಿದ್ದಾನೆ. ಗೊತ್ತಾಗಲ್ವಾ? ಅವ್ರು ನೋಡಿದ್ರೆ ಲವ್ ಮಾಡಿ ಮದುವೆ ಆಗಿದ್ದಾರೆ. ಅವ್ರ ಸವಾಸಕ್ಕೆ ಯಾಕೆ ಹೋಗ್ಬೇಕು ನಾನು ಅನ್ನೋದೊಂದು ಸ್ವಲ್ಪನೂ ಪರಿಜ್ಞಾನ ಇಲ್ವಾ? ಅವಳನ್ನ ಕಳ್ಕೊಂಡ್ರು ಮಿಲಿಟರಿ ಹೋಟ್ಲಿಗೆ ಹೋಗಿದ್ದಾನೆ. ಅಯ್ಯೋ, ನಮ್ಮ ಸಮಸ್ಯೆ ನಮಗಾಗೈತೆ ಅಂದ್ರೆ ನಿಮ್ದು ಏನಮ್ಮ ಒಂದು. ನಮ್ಮದೇ ಇವಾಗ 10 ಎಕರೆ ಹೊಲ ಹೋಗುತ್ತಲ್ಲಪ್ಪ ಅಂತ ಹೇಳಿ ನಾವು ಹೊಲ ಮನೆ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ನೀವು ಏನೇನೋ ಒಂದು ಜಗಳ ತಕ್ಕೊಂಡು ಕೂತ್ಕೊಂಡ್ರೆ ಹೆಂಗಾಗುತ್ತಮ್ಮ ಮನೆಗೆ? ಅಯ್ಯೋ ದೇವ್ರೆ, ನಾವೇನೋ ಯೋಚನೆ ಮಾಡ್ತಾ ಇದ್ದೀವಿ. ಇಲ್ಲಮ್ಮ, ಇವಳು ಸುಮ್ಮನೆ ಏನೇನೋ ಏನೋ ಸುಮ್ಮನೆ ಬೇಜಾರಾಗ್ತಿತ್ತ. ಅವ್ರಿಗೂ ಬೇಜಾರಾಗ್ತಿತ್ತು. ಬನ್ನಿರಿ ಊಟ ಕೊಡಿಸ್ತೀನಿ ಇವತ್ತೊಂದು ದಿವಸ ಅಂತ ಹೇಳಿ ಕರ್ಕೊಂಡು ಹೋದ್ಲು. ವಿಜಿ ಕರ್ಕೊಂಡೋಗಿ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ಲು. ಅಷ್ಟೇ, ಕೊಡ್ಸೋದಕ್ಕೆ ನಾವಿಬ್ಬರು ಊಟ ಮಾಡ್ತಾ ಇದ್ವಿ. ಅದಕ್ಕೇ ಇವಳು ವರ್ಷನ್ ಕರ್ಕೊಂಬಂದು ಏನೇನೋ ಗಲಾಟೆ ಮಾಡಿಸಿದ್ಲಮ್ಮ. ಇಲ್ಲದ್ದೆಲ್ಲ ಜಗಳ ತೆಗೆದು. ಏಯ್, ಸುಮ್ಮನೆ ಯಾಕೆ ಹೆಂಗೆ ಮಾಡ್ತೀಯಾ? ಸಮಸ್ಯೆಗೆ ನೀನು ಕ್ರಿಯೇಟ್ ಮಾಡ್ತಾ ಇದೀಯಾ? ಸಮಸ್ಯೆ ನೀನು ಕ್ರಿಯೇಟ್ ಮಾಡಿದರೆ ಏನು ಮಾಡ್ಬೇಕು ನಾವು? ನಮ್ಮ ಪಾಡಿಗೆ ನಾವೇನೋ ಕೆಲಸ ಮಾಡ್ಕೊಂಡಿದ್ದೀವಿ. ನಿನಗೆ ಏನು ಬೇಕು? ಸುಮ್ಮನೆ ಇರ್ಬೇಕು ತಾನೆ. ಅವ್ರೇನಾದರೂ ಮಾಡ್ಕೊಂಡೇಳೆ ನಾವು ಹೋಗ್ತಾರಮ್ಮ. ಅದಕ್ಕೆ ನಾನು ಕರ್ಕೊಂಡೋಗಿ ನೀನು ಗಲಾಟೆ ಮಾಡಿಸೋ ಅಂಥದ್ದೇನೇ ಬೇಕಿತ್ತು ನಿನಗೆ? ಸುಮ್ಮನಿರೋದಕ್ಕಾಗ್ತಾ ಇರಲಿಲ್ವಾ? ಇಲ್ಲಿ ನೋಡಿ, ಹಿಂಗೆ ಹೇಳ್ತಾನೆ ಇವನು, ಹಿಂಗೆ ಉಲ್ಟಾ ಹೊಡಿತಾನೆ ಅನ್ನೋದು ಗೊತ್ತಿತ್ತು. ನೋಡಿ, ನನ್ನ ಹತ್ರ ಇದೆಲ್ಲ ಸಾಕ್ಷಿ ಇದೆ. ನೋಡಿ ಇದೇನಂತ ಹೇಳಿ, ಇದನ್ನು ನೋಡಿ ಮಾತಾಡಿ ನೀವು. ಸುಮ್ಮನೆ ಅದನ್ನೆಲ್ಲ ಯಾಕೆ ತೋರಿಸ್ತೀಯಾ? ಮತ್ತೆ ಏನೇನೋ ಸಮಸ್ಯೆ ಕ್ರಿಯೇಟ್ ಮಾಡ್ತಾಳೆ ಅಂತ ಹೇಳಿ ನನಗೆ ಹೇಳ್ತಾ ಇದೆಯಾ ನೀನು? ನಾನೇನು ಸಮಸ್ಯೆ ಕ್ರಿಯೇಟ್ ಮಾಡಿದೆ ನಿನಗೆ? ಸುಮ್ಮನಿರು, ಮಾತಾಡಬೇಡ ನೀನು ಜಾಸ್ತಿನ. ಮಾತಾಡ್ದಂಗೆ ಹಂಗೆ ಇರ್ತಾರೆ ನೀನು ಮಾಡಿರೋ ಕೆಲಸಕ್ಕೆ. ಮಾತಾಡ್ದಂಗೆ ಹಂಗೆ ಇರೋದಕ್ಕಾಗುತ್ತಾ? ನೋಡಿ ಮಾವ, ಬನ್ನಿ. ಅಯ್ಯೋ, ನೀವು ಯಾವ್ದ್ಯಾವುದೋ ಜಗಳ ತನ್ಕೊಂಡು ಕುತ್ಕೊಂತೀರ. ನಮ್ದೇನೋ ಸಮಸ್ಯೆ ಆಗೈತೆ ಅಂಥದ್ರಲ್ಲಿ ಹೊಲ ಮನೆ ಬಗ್ಗೆ ದೊಡ್ಡದಾಗಿ ಯೋಚನೆ ಮಾಡೋದು ಬಿಟ್ಟು ಇದು ಯಾವುದೋ ಸಣ್ಣ ಪುಟ್ಟದ್ದೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀರಿ ನೀವು. ಅದು ಯೋಚನೆ ಇಲ್ಲ ಏನಲ್ಲ. ನಾನು ಹೇಳ್ತಾನೆ ಇದ್ದೀನಿ ನಿನಗೆ, ಹಿಂಗಾಗೈತೆ ಕಣೋ, 10 ಎಕರೆ ಹೊಲ ಕಣೋ, 1 ಎಕರೆ ಅಲ್ಲ 2 ಎಕರೆ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ನೀನಂತ ಅದ್ರಾಗೆ ಹಿಂಗೆ ಹೇಳ್ಬಿಟ್ಟು ಹೋಗೋದು ಒಳ್ಳೇದಲ್ಲ ಕಣಲ್ಲ. ನಾನು ಎಷ್ಟು ಹೇಳಿದೆ ಪಾಪ ಹಿಂಗಾಗೈತೆ ಕಣೋ ಅಂತ ಹೇಳಿದ್ರೆ ನಿನ್ನ ಪಾಡಿಗೆ ನೀನು ಓದಲ್ಲಲ್ಲ. ಯಾತು ಹೊಲ ಮನೆ ಬಗ್ಗೆ ಏನು ಚಿಂತೆ ಇಲ್ಲ. ಇವನಿಗೆ ಬರೀ ಆ ವಿಜಿ ಬಗ್ಗೆನೇ ಚಿಂತೆ. ಅವಳ ಬಗ್ಗೆನೇ ಚಿಂತೆ ಇವನಿಗೆ. ಸುಮ್ಮನೆ ಅಂತ ಹೋಗ್ಲಿ. ಇದ್ರಾಗ ನೋಡಪ್ಪ, ಇವು ಯಾತೆ ಹತ್ರವ ತಕ್ಕೊಂಡು ಕೂತ್ಕೊಂಡವ್. ನಾವು ಯಾತ ನಮ್ಮದು ಹೊಲ ಮನೆ ಬಿಗ್ಗಿ ದೊಡ್ಡದು ಹೋಗ್ತೈತೆ ಅಂತ ನಾವು ಯೋಚನೆ ಮಾಡ್ತಿದ್ರೆ ಇವ್ರು ಯಾತ ಒಂದು ಇದನ್ನ ಹಿಡ್ಕೊಂಡು ಕೂತ್ಕೊಂಡವ್ರಿ. ಇವಳು ಒಂದು ಮಾತಿಗೆ ಸುಮ್ಮನಾಗ ಅಂತಾಳಲ್ಲ. ಇವಳು ಇದ್ದಿದ್ದೂ ಬೇಡ, ಇವನು ಬೇಡ. ಅಲ್ಲ, ಇವನ್ಗಾನ ಯಾಕೆ ಬೇಕು? ನಮ್ಮಪ್ಪ ಏನೋ ಹೇಳುತ್ತಲ್ಲ, ಹೇಳ್ಬೇಕು ಅಂಬೋದು ಏನೇನೂ ಇಲ್ಲ ಇವನಿಗೆ. ಅಲ್ಲ ನೋಡ್ರಿ, ಇಷ್ಟೆಲ್ಲ ನೋಡಿದ ಮೇಲೂ ನಾನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ? ಇದನ್ನ ನೋಡಿ ಮಾತಾಡಿ ನೀವು. ಬಿಡ, ಮತ್ತೆ ಏನು ಮಾಡೋಕ್ಕಾಗುತ್ತ? ಮತ್ತೆ ಸುಮ್ಮನೆ ನನ್ನ ಮೇಲೇ ಹೇಳಿದ್ರೆ ಅವನು ತಪ್ಪು ಮಾಡಿರೋದು ಅವನು. ಅದರಲ್ಲಿ ನನ್ನ ಮೇಲೆ ಸುಮ್ಮನೆ ಇವಳು ಇಲ್ಲದೆಲ್ಲ ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ ಬಿಡತ್ತ ಏನು ಮಾಡೋಕ್ಕಾಗುತ್ತೆ? ಈ ಕ್ಷಣನೇ ಅವಳನ್ನ ಮನೆಯಿಂದ ಹೊರಗೆ ಹಾಕ್ಬೇಕು ಅತ್ತೆ. ಈ ಮನೇಲಿ ಇಟ್ಕೊಂಡ್ರೆ ಅಷ್ಟೇ. ಇವಾಗ ಸುಗುಣಕ್ಕೊಂದು ಸಂಸಾರ ಹಾಳಾದಂಗೆ ನನ್ನ ಸಂಸಾರನೂ ಹಾಳಾಗ್ಬಿಡುತ್ತೆ. ಅಲ್ಲ, ಹಾಳಾಗಿ ಹೋಗೈತೆ ಅರ್ಧ, ಇನ್ನೊಂದು ಅರ್ಧ ಉಳ್ಕೊಂಡೈತಿ. ಯಾಕೆ ಸುಮ್ಮನೆ ಅಂತ ಹೇಳಿ ಅದಕ್ಕೆ ನಾನು ಮಾತ್ರ ಬಿಡೋದಿಲ್ಲ. ಅವಳ ಮನೆಯಿಂದ ಹೊರಗೆ ಹಾಕು. ಅಯ್ಯೋ, ಇವಾಗ ನಾವು ಮನೆಯಿಂದನ ಖಾಲಿ ಮಾಡು ಅಂತ ಹೇಳ್ಬೇಕಂದ್ರೆ ನಾನೊಂದು 5,000 ದುಡ್ಡು ಇಸ್ಕೊಂಡಿದ್ದೆ. ನಿಮ್ಮ ಮಾಮನ ಕೈಗೆ 15,000 ಅಡ್ವಾನ್ಸ್ ಕೊಟ್ಟಿದ್ಲಂತೆ. 30,000 ಬೇರೆನೆ. ನಿಮ್ಮ ಮಾಮ ಇವಾಗ ಬೇರೆನೆ. ಮನೆ ದಿನನ ದುಡ್ಡು ಇಸ್ಕೊಂಬಂದೆ. ತಿಂಗಳದ್ದು ಹಿಂಗಾಗೈತೆ ಎಂಬುದು ಗೊತ್ತಾದ ಮೇಲೆ ಹೋಗಿ 10 ಎಕರೆ ಹೊಲ ಹೋಗುತ್ತಲ್ಲ ಅಂತ ಹೇಳಿ ಒಂದಿಟ್ಟು ಪರದಾಡಿ ಅವರು ಇವ್ರನ್ನ ಇಕ್ಕಿ ಒಂದಿಟ್ಟು ಏನಾನ ಮಾಡ್ಕೊಂಬನ ಅಂತ ಹೇಳಿ ನಿಮ್ಮ ಮಾಮ ಇಸ್ಕೊಂಡೈತಿ. ಈಗ 50,000 ದುಡ್ಡು ಕೊಡ್ಬೇಕು. ಅವಳಿಗೆ 50,000 ದುಡ್ಡು ಕೊಟ್ಟರೆ ಮಾತ್ರ ಅವಳ ಮನೆ ಖಾಲಿ ಮಾಡ್ತಾಳೆ. 50,000 ದುಡ್ಡು ಇದ್ರೆ ಕೊಡು, ಖಾಲಿ ಮಾಡ್ತಾರೆ ಅಷ್ಟೇ. ನನ್ನ ತಾಗೆಲ್ಲ ಐತಿ. ಇರ ಬರೋದೆಲ್ಲನ ನಿಮಗೆ ಕೊಡೋದಾಗುತ್ತೆ. 50,000 ದುಡ್ಡು ಅಂತ 50,000 ದುಡ್ಡು ಇಸ್ಕೊಂಡಿದ್ರೆ ಇವಾಗ ಅವಳ ಮನೆ ಖಾಲಿ ಮಾಡ್ತಾಳ? ಹೇಳ್ತೀನಿ ಹೋಗಿ, ನಾನು ಬಿಡೋದಿಲ್ಲ. ಬಿಡ ಮತ್ತೆ ಹೋಗ್ಲಿ, ಏನಾನ ಮಾಡ್ಕೊಂಬ್ಲೇಳು. ನೀವು ಸರಿಯಾಗಿರ್ಬೇಕು ಫಸ್ಟು. ಸುಮ್ಮನಿರೆ ಅಂತ ಹೇಳಿದ್ರು ಕೇಳಲ್ಲ. ಬಾಯಿಲಿ ಬಾ, ನಿನ್ನ ಇಲ್ಲಡು ಹೊರಕ್ಕೆ ಬಿಡಲ್ಲ. ರೂಮ್ನ ಕೂಡಾಕಿ ಹೆಂಗೆ ಮುದ್ದೆ ಹಾಕ್ತೀನಿ ಬಾಯಿಲಿ. ಇಲ್ಲೆಲ್ಲ ಆಚೆ ಕಡೆ ಬಿಡಲ್ಲ ಬಾ. ಅವಳು ಹಾಳಾಗಿ ಮನೆ ಬಿಟ್ಟು ಹೋಗೋವರೆಗೂ ನಿನ್ನ ಆಚೆ ಬಿಡಲ್ಲ ಬಾ.
ಬಿಡೆ ಯಾಕೆ ದಪ್ತಾ ಇದೆಯಾ? ಇಲ್ಲ ರೂಮ್ನ ಕೂಡಾಕಿ ಬೀಗ ಹಾಕ್ತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಸುಗುಣಕ್ಕ ನನಗೆ ನಾನು ಸಂಸಾರ ಮಾಡ್ಕೊಂಬಕ್ಕಾಗಲ್ಲ. ನಮ್ಮಪ್ಪ ನಮ್ಮಮ್ಮ ನನ್ನೇ ಬೈತಾರೆ, ನೀನು ಸುಮ್ಕಿರಲ್ಲ ಅಂತೇಳಿ. ಅದಕ್ಕೆ ಮತ್ತೆ ನಾನಾಗಿ ನಾನು ಬೀಗೆ ಮಾಡ್ಕೋಬೇಕು ಅನ್ನೋದು. ನಡಿ ರೂಮಾಗ ಕೂಡಾಕ್ತೀನಿ, ಮುದ್ದೆ ಹಾಕ್ತೀನಿ. ನಾನೇ ದುಡ್ದಾಕ್ತೀನಿ ನಡಿ. ನೀನು ದುಡಿಯೋಕೆ ಹೋಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಲ್ಲೇ ಇರಬೇಕು ನೀನು ರೂಮ್ನಾಗ. ರೂಮ್ ಬಿಟ್ಟು ಇಸಿಗೆ ಬರಬಾರ್ದು, ಆವಾಗ ಗೊತ್ತಾಗುತ್ತೆ. ಫೋನೆಲ್ಲ ಕಿತ್ಕೊಂಡು ಇವ್ರು ರಾಕ್ಷಸಿ ಅಂತ ಕಣಪ್ಪ. ಅಲ್ಲ ನೋಡಪ್ಪ, ನಮ್ದೇನು ಅಂದಾದ್ರೆ ಇವ್ರು ಯಾತೆ ಏನು ಕೆಡ್ಗಾಡ್ತಾರೋ ಏನೋ ದೇವ್ರೇ ಗೊತ್ತಪ್ಪ. ಇವ್ರದ್ದು ಯಾತ್ಯಾತೋ ಹುಟ್ಟಿಸ್ಕೊಂಡವ್ರಲ್ಲಪ್ಪ. ಬಿಡತ್ತ, ತಲೆ ಕೆಡಿಸ್ಕೊಬಿಡಿ ಇಂಥವೆಲ್ಲನ. ಇವಾಗ ನಮ್ಮದು ದೊಡ್ಡದು ನೋಡ್ಕೆ, ಹೊಲ ಮನೇದು ನೋಡ್ಕೆ. 10 ಎಕರೆ ಹೊಲ ಹೋದ್ರೆ ಏನು ಪಾಡು, ಎಷ್ಟು 10 ಕೋಟಿಗಟ್ಟಲೆ ಆಸ್ತಿ. 10 ಎಕರೆ ಹೊಲ ಅಂದ್ರೇನು ಸುಮ್ಮನೆ ಅಲ್ಲ. ಇವಾಗ ಹೆಂಗಲ್ಲ ಅಂದ್ರೂ 1 ಎಕರೆ 20 ಲಕ್ಷ ಬೆಲೆ ಬಾಳುತ್ತೆ. ಎಷ್ಟು 2-3 ಕೋಟಿ ದುಡ್ಡಾಗೋ ಅಷ್ಟು. ಹೆಂಗಲ್ಲ ಅಂದ್ರೂ ನಮ್ಮದು ಹೊಲ ಚೆನ್ನಾಗೈತಿ. ಅಂಥದ್ರಾಗೆ 15 ಎಕರೆ ಅವಂದು ಎಲ್ಲ ಸೇರಿರಿ ಎಷ್ಟು ಕೋಟಿಗಟ್ಟಲೆ ಆಸ್ತಿ ಆಗುತ್ತೆ. 15 ಎಕರೆ ಹೊಲ ಇವತ್ತು ಇದು ಮಾಡ್ತಾ ಇದ್ದಾರಲ್ಲ. ಅವ್ನಿಗೆ ಹಂಗೆ ಮಾಡಿಸಿದ್ರು ಮಾಡಿಸ್ತಾರಂತೆ, ನಮಗೆ ಮಾಡಿಸಲ್ವಂತೆ. ಯಾಕಂದ್ರೆ ಅವನು ಸೆನಕ ಇದ್ದಾನೆ, ಅವನಿಗೆ ಗೊತ್ತಿತ್ತೇನ ಕಣಪ್ಪ ಹಿಂಗೈತಿ ಅಂತ ಹೇಳಿ. ಅದಕ್ಕೆ ಅವನು ಅವನ ತಗೆ ಸೆನಕ್ಕೆ ಇದ್ದ. ಅದಕ್ಕೆ ಹೇಳಿದ್ನಂತೆ, ಅರ್ಥಗಾನ ಅವ್ನಿಗೆ ಮಾಡಿಸಿದ್ರು ಮಾಡಿಸೇನು ಅಂತ ಹೇಳಿದ್ನಂತೆ. ನೀನು ಬೇರೆ ಒಂದಿಟ್ಟು ವಿರುದ್ಧ ಮಾಡ್ಕೊಂಡಲ್ಲ, ಅದಕ್ಕೇನೆ ವಿರುದ್ಧ ಮಾಡ್ಕೊಂಡಿದ್ದಕ್ಕೆ ಅವ್ನು ಹಿಂಗೆ ಮಾಡಿದಾನೆ. ಬೀಗ ಹಾಕಿದ್ದೀನಿ, ತೆಗಿಬೇಡ್ರಿ ನೀವು. ತಗ್ಗಿಯಲ್ಲಿ ಹೇಳಂತ ಏನನ್ನ ಮಾಡ್ಕೊಳ್ರಿ. ನಮ್ಗೆ ಆಗೈತೆ ಅಂದ್ರೆ ನಾನು ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಾಗಲ್ಲಮ್ಮ. ನಾನು ನಿಮ್ಮ ಮಾಮ, ನಾವು ಯಾತೋ ಯೋಚನೆ ಮಾಡ್ತಾಯಿದ್ದೀವಿ, ನೀವು ಯಾತೋ ಮಾತಾಡ್ತೀರ, ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ನೀವೇನೇನೋ ಯೋಚನೆ ಮಾಡ್ಕೊಂಡು ಏನೋ ಮಾಡ್ಕೊಂಡ್ರಿ ಏನಮ್ಮ. ಇವಾಗ ನಾವು ಈಗ ಕೋಟಿಗಟ್ಟಲೆ ಆಸ್ತಿ ಯೋಚನೆ ಮಾಡ್ತಿದ್ರೆ, ಇವಾಗ ಅದಿದ್ರು ಇರಲಿ, ಈಗ ಏನೋ ಆಗ್ಬಿಟ್ರೆ ಸುಮ್ಮನೆ ನಾವು ಮಾರಿ ಸುಮ್ಮನೆ ದುಡ್ಡು ಮಾಡ್ಕೊಂಡು ಮನೆಗೇನೆ ಕಟ್ಸಿ ಎಲ್ಲ ದುಡ್ಡು ಮಾಡೋಣ ಅಂತ ನಾವಿದ್ದೀವಿ. 10 ಎಕರೆ ಆಸ್ತಿನೂ ಮಾರ್ಬಿಡೋಣ ಅಂತ ಹೇಳಿ. ನೀನಂತದ್ರಾಗ ಇದನ್ನೆಲ್ಲ ಇದು ಮಾಡ್ಕೊಂಡ್ರೆ ಹೆಂಗಮ್ಮ? ಏನು ಮಾಡೋಕ್ಕಾಗುತ್ತದೆ? ಸಿಗೋದಾದರೆ ಸಿಗಲಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ. ನಮ್ದೇನಾದರೂ ಇದ್ರೆ ಮಾತ್ರ ಸಿಗುತ್ತೆ. ಮೋಸ ಮಾಡಿರೋದು ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ, ಹಂಗೆ ಹೋಗುತ್ತೆ ಅಷ್ಟೇ. ಯಾವ್ದ್ರಲ್ಲಿ ಹೋಗ್ಬೇಕು ಅದ್ರಲ್ಲಿ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸಿಗೋದಾದರೆ ಸಿಗಲಿಲ್ಲ ಅಂದ್ರೆ ನಮಗೇನೋ ಬೇಡ, ಯಾವ ಹೊಲನೂ ಬೇಡ, ಯಾವ ಮನೆನೂ ಬೇಡ, ಸಾಕು. ಇಂಥದ್ದು ಈಗ ಹಿಂಗೆ ಮಾಡಿದರೆ, ಹಿಂಗೆ ಮರ್ಯಾದೆ ಕಳ್ಕೊಂಡು ಹಿಂಗೆಲ್ಲ ಇದ್ರೆ ಏನಿದ್ರೆ ಏನಕ್ಕೆ ಬಂದಂಗೆ. ಇಂಥ ಮಾಡಿದ್ರೆ ನನಗಷ್ಟು ಸಿಟ್ಟು ಬಂದೈತಿ ಇವನ ಮೇಲೆ. ಸರಿ ಅಮ್ಮ, ಸುಮ್ಕಿರು, ಯಾಕೆ ಸುಮ್ಮನೆ ಅತ್ತ. ರೀತನ್ಗೆ ಹೋಗಿ ಹೇಳೋಕ್ಕಿಲ್ಲ, ನೀನು ರೀತ ಮಾತಾಡ್ಕೊಂಡು ಏನೋ ಒಂದಿಟ್ಟು ಮುಂದೆ ಬಿದ್ದು ಮಾಡ್ರಮ್ಮ. ಬಂಟಿಗೂ ಹೇಳು. ಅಲ್ಲ ಇವಾಗ ಸುಮ್ಮನೆ ಅದನ್ನ ಕೈ ಬಿಟ್ಟಾಕು ಹೇಳಿದ್ಯಾ, ಈಗ ಅಲ್ಲಿಗೆ ಸುಮ್ಮನಾಗ ಅಷ್ಟೇನಿ. ಸುಮ್ಮನಾಗಿ ದೊಡ್ಡದು ಯೋಚನೆ ಮಾಡಿರಿ, ಸಣ್ಣದು ಯೋಚನೆ ಮಾಡೋಕೆ ಹೋಗ್ಬೇಡ್ರಿ, ದೊಡ್ಡದಾಗಿ ಯೋಚನೆ ಮಾಡಿರಿ. ಅಯ್ಯೋ ನೀನು ಬರೀ ದೊಡ್ಡದು ಅಂತ ಹೋಗಿ ಮತ್ತೆ ಹಿಂಗಾಗಿರೋದು. ನೀವೇನು ಹೇಳಿದ್ರು ಮಕ್ಳು ಹಾಳಾಗೋದ್ರು ಕಿವ್ಯಾಕ ಹಾಕ್ಯಮಲ್ಲ, ಏನು ಹೇಳಿದ್ರು ಕಿವ್ಯಾಕ ಹಾಕ್ಯಂತ ಇಲ್ಲ ನೀವು. ಅಲ್ಲ ನೋಡ, ರೀತನು ತಲೆ ಕೆಡಿಸ್ಕೊಂತಿಲ್ಲ. ದುಡ್ಡೈ ನಾವು ಹೆಂಗೆ ಬೇಕಾದ್ರೂ ಮಾಡ್ಬೋದಾ ರೀತಂತಾಗಿ? ಇಲ್ಲ ಅಂತಾಳೆ ಕಣಪ್ಪ. ಯಾತಿಲ್ಲ ಅಂತಾಳೆ. ಎಲ್ಲ ಯಾರನ ಅನಾಥಾಶ್ರಮ ಮತ್ತು ಇವೆಂಥ ವೃದ್ಧಾಶ್ರಮ ಅವೆಲ್ಲ ಮಾಡ್ಯವ್ರಲ್ಲ, ಅಂಥದಕ್ಕೆಲ್ಲ ಕೊಟ್ಟವಳಂತೆ ಸಿಕ್ಕಿರೋದು ಅಂತ ಹೇಳಿ ಮಾತಾಡ್ತಿದ್ರು ಊರಾಗೆಲ್ಲ. ಸಿಕ್ಕಿತ್ತಂತೆ ಎಲ್ಲನ ಅನಾಥಾಶ್ರಮಗಳಿಗೆಲ್ಲ ಕೊಟ್ಟವಳಂತೆ. ಅಕ್ಕಿ ಅಂತ ಅವಳೆಲ್ಲ ಕೆಲ್ಸಕ್ಕೆ ಹೋಗ್ತಿರೋದು. ಅವಳು 1 ರೂಪಾಯಿ ಅದನ್ನ ಇಕ್ಕೊಂಡಿಲ್ವಂತೆ. ಅದನ್ನೆಲ್ಲನ ದುಡ್ಡೆಲ್ಲನ ಅನಾಥಾಶ್ರಮನ ವೃದ್ಧಾಶ್ರಮನ ಎಲ್ಲ ನಡೆಸ್ತಾ ಇದ್ದಾಳಂತೆ ಅಂತ ಹೇಳಿ ಯಾರ ಹೇಳಿರಪ್ಪ. ಎಲ್ಲ ಕೊಡಿಸಿ ಇವಳೇ ಸ್ವಂತವಾಗಿ ಮಾಡ್ತಾ ಇದ್ದಾಳಂತೆ ಅನಾಥಾಶ್ರಮ ವೃದ್ಧಾಶ್ರಮನ ಅಂತ ಹೇಳಿ ಹೇಳ್ತು. ಅದನ್ನ ದುಡ್ಡು 1 ರೂಪಾಯಿ ಬಳಸ್ಕೊಂಡಿಲ್ವಂತೆ ಇವಳು. ಅದು ಮನೆ ತಾಂಡಿದ್ಲಂತೆ, ಅದನ್ನೂ ಇವಾಗ ಲೋನ್ ತಗೊಂಡವಳಂತೆ. ಅದನ್ನ 1 ರೂಪಾಯಿ ಬಳಸ್ಕೊಂಡಿಲ್ಲ ಅಂತ ಹೇಳಿ ಯಾರ ಹೇಳ್ತಿದ್ರಪ್ಪ ಹಿಂಗೆ. ನನಗೆಲ್ಲೋ ಸುದ್ದಿ ಗೊತ್ತಾತ ಹಿಂಗೆ. ಅದೇ ಹಂಗೆ ಕೊಡ್ತಾರೆ, ಯಾರು ಹಂಗೆ ಕೊಡಲ್ಲ. ಅಂದರೆ ಅದೇನೋ ನಂಬ ಅಂತ ಮಾತೇನೆ. ಇವಾಗ ಏನು ಇಲ್ದವ್ರ ಥರ ಹೇಳ್ತಾ ಇದ್ದಾಳ ರೀತ. ಅಷ್ಟೊಂದೆಲ್ಲ ಇದ್ರು ಅಲ್ಲ, ಹೆಂಗೆ ಸಿಕ್ಕಿರೋರು, ನಿಧಿ ಸಿಕ್ಕಿರೋರು ಹೆಂಗಿರಬೇಕು? ಅಷ್ಟೊಂದೆಲ್ಲ ಇದ್ರು ಅದೇನೋ ನಿಜನೇ. ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಕೊಟ್ಟಿರಬೇಕು, ಸ್ವಂತವಾಗಿ ಮಾಡಿ ನಾನೊಂದು ಹೆಸರು ತಕ್ಕಮನ ಅಂತ ಮಾಡ್ತಾ ಇರ್ಬೇಕು. ಅದಿನ್ನೂ ಬೈಲಿಗೆ ಬಂದಿಲ್ಲ, ಯಾವ ಬೈಲಿ ಬರುತ್ತೋ ಗೊತ್ತಿಲ್ಲ. ನಮ್ಗಂತೂ ಇವಾಗ ನಮ್ಗೆ ಆಯ್ತಂದ್ರೆ ಇವ್ರದ್ದೇನೋ ಒಂದು ಏನು ಮಾಡಲಿ. ನಮ್ಮ ಮನೆಯಾಗ ಹಿಂಗೆ ಆಗ್ಬಿಡ್ತಿದ್ದಂಗೇನೆ. ಏನಪ್ಪ ಇದು ಹಿಂಗೆ ಆಗ್ತೈತೆ, ಒಂದ್ಕೋಗೊಂದು ಆಗ್ತೈತೆ, ಎಡವಟ್ಟು ಒಮ್ಮಂಗೆ ಆಗ್ತೈತಿ. ಏನು ಮಾಡೋದು? ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.